ಎಲ್ರಿಗೂ ನಮಸ್ಕಾರ. ನೇಚರ್ ನವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ದಿನಗಳಿಂದ ವೀಡಿಯೋನ ಮಾಡಿದ್ದಿಲ್ಲ. ಸಡನ್ನಾಗಿ ಈ ಒಂದು ವೀಡಿಯೋನ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ತಾನೇ ಗ್ರಾಮ ಪಂಚಾಯತಿ ಚುನಾವಣೆ ಮುಗೀತು. ಅದರ ರಿಸಲ್ಟು ಸಹ ಇವತ್ತು ಬಂದಿದೆ, ಅಂದರೆ 30ನೇ ತಾರೀಕು ಬಂದಿದೆ. ಆ ಒಂದು ವಿಷಯವನ್ನು ಇಟ್ಕೊಂಡು ನನ್ನ ಒಂದು ಅನಿಸಿಕೆ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಯಾರ್ಯಾರು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ, ದಯವಿಟ್ಟು ಅವ್ರಿಗೆ ಸಪೋರ್ಟ್ನ ಮಾಡಿ ಮತ್ತು ಅವರನ್ನು ಬೆಳೆಸಿ ಅಂತ ಕೇಳ್ತಾ, ಅದೇ ರೀತಿ ಈ ಒಂದು ವಿಡಿಯೋನ ಮೊದಲು ಬಾರಿ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ, ಹಾಗೆ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲೆಕ್ಷನ್ನಿಂದ ಹಲವಾರು ಮನಸ್ಸುಗಳು ಅಥವಾ ಹಲವಾರು ಸಂಬಂಧಗಳು ಮುರಿದು ಹೋಗಿರುವಂಥ ಸುಮಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇದೇ ರೀತಿ ನನ್ನ ಸ್ನೇಹಿತನಿಗೂ ಸಹ ಒಂದು ಅನುಭವ ಆಯಿತು. ಆ ಒಂದು ಅನುಭವನ ನನಗೆ ಹೇಳಿದಾಗ ಇದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ರಾಜ್ಯ ಅಂತ ಬಂದಾಗ ಆ ಒಂದು ರಾಜ್ಯದಲ್ಲಿ ಗ್ರಾಮಗಳು ತುಂಬ ಮುಖ್ಯ ಆಗಿರುತ್ತೆ. ಇಡೀ ಗ್ರಾಮಗಳಿಂದ ಒಂದು ರಾಜ್ಯವನ್ನು ಕಟ್ಟಿರ್ತಾರೆ, ಇಡೀ ರಾಜ್ಯಗಳಿಂದ ಒಂದು ದೇಶವನ್ನು ಕಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಿದ್ರೆ ಅದು ಒಂದು ಮನೆಯ ಅಡಿಪಾಯ ಇದ್ದಾಗೆ. ಆ ಒಂದು ಅಡಿಪಾಯವನ್ನು ಯಾವ ರೀತಿ ಗಟ್ಟಿ ಇರುತ್ತೆ, ಆ ಒಂದು ಇದರಿಂದ ನಮ್ಮ ದೇಶನೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ರಾಜ್ಯನೂ ಚೆನ್ನಾಗಿರುತ್ತೆ. ಇದೆಲ್ಲ ಯಾಕೆ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಬಂದಾಗ ಊರುಗಳ ಮಧ್ಯೆ ನಡೀತೆ, ಅಥವಾ ಹಲವಾರು ಗ್ರಾಮಗಳನ್ನು ಒಟ್ಟುಗೂಡಿಸಿ ಒಂದು ಗ್ರಾಮ ಪಂಚಾಯತಿ ಅಂತ ಮಾಡಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತಿಲಿ ಕನಿಷ್ಠ 7ರಿಂದ 8 ಹಳ್ಳಿಗಳು ಇರುತ್ತೆ. ಆ ಒಂದು ಹಳ್ಳಿಗಳಲ್ಲಿ ಆಯಾ ಗ್ರಾಮಗಳಲ್ಲಿ ಕೆಟಗರಿಗಳ ಮೂಲಕ ಒಂದು ಚುನಾವಣೆಗೆ ನಿಂತು ಸ್ಪರ್ಧಿಸಿ ಗೆಲ್ತಾರೆ. ಇಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಸೋಲೋದು ಮುಖ್ಯ ಅಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಸಮಯದಲ್ಲಿ ಪ್ರತಿಯೊಬ್ಬರು ಸಹ ಒಗ್ಗಟ್ಟಾಗಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗ ಅವರು ನಮ್ಮ ಪಕ್ಷದವರು, ಇವರು ನಮ್ಮ ಪಕ್ಷದವರು, ಈ ರೀತಿಯ ಒಂದು ಭೇದ ಭಾವನ ಮೂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಅಂತ ಹೇಳಿದಾಗ ಗ್ರಾಮಗಳಲ್ಲಿ ನಡೆಯುವಂಥ ಎಲೆಕ್ಷನ್ನು. ಹಾಗಾಗಿ ಈ ರೀತಿಯ ವೈಮನಸ್ಸು ಇರುತ್ತೆ. ನಾವು ಇದರಿಂದ ಏನು ಮಾಡಬೇಕು ಅಂತ ಹೇಳಿದಾಗ, ಈಗ ಎಲೆಕ್ಷನ್ ಬಂದಿದೆ, ಓಕೆ, ಎಲೆಕ್ಷನಲ್ಲಿ ಯಾರೊಬ್ರು ಗೆದ್ದಿದ್ದಾರೆ, ಒಬ್ಬರು ಸೋತಿದ್ದಾರೆ. ಅದೇ ರೀತಿ ಅದನ್ನೇ ಸಹ ಮುಂದುವರ್ಸ್ಕೊಂಡು ಹೋಗಬಾರ್ದು. ಈಗ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದಿನ ಹಂತ ತುಂಬ ಕೆಟ್ಟದಾಗಿರುತ್ತೆ, ಸಂಬಂಧಗಳು ಹಾಳಾಗುತ್ತೆ, ಮುಂದೆ ಯಾವುದೇ ರೀತಿಯ ಒಂದು ಜನಬಳಕೆ ಇರಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿಯ ಚುನಾವಣೆಯನ್ನು ಅಲ್ಲಿಗೆ ಬಿಟ್ಬಿಡಿ. ಈಗ ನಮ್ಮಲ್ಲಿ ಒಬ್ಬ ನಮ್ಮ ಪಕ್ಕದ ಮನೆಯವನೇ ಗೆದ್ದಿದ್ದಾನೆ ಅಂತ ಹೇಳಿದ್ರೆ, ಇಷ್ಟು ದಿವಸ ನಾವು ಅವನಿಗೆ ಓಟ್ ಹಾಕ್ತಿರ್ಲಿಲ್ಲ ಮತ್ತು ನಾವು ಅವನಿಗೆ ಸಪೋರ್ಟ್ ಇರಲಿಲ್ಲ. ಆದರೆ ಈಗ ನಮ್ಮವರೇ ಒಬ್ಬರು ಗ್ರಾಮ ಪಂಚಾಯತಿಲಿ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಯಾವಾಗಲೂ ಸಪೋರ್ಟಾಗಿ ನಿಲ್ಲೋಣ. ಅದೇ ರೀತಿ ಅವರ ಮೂಲಕ ನಮ್ಮ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಣ. ಈ ರೀತಿಯ ಒಂದು ಒಳ್ಳೆ ಆಸೆಗಳನ್ನು ಇಟ್ಕೊಳ್ಳಿ. ಯಾವುದೇ ರೀತಿಯ ವೈಮನಸ್ಸು ಬೇಡ. ಯಾಕೆ ಅಂತ ಹೇಳಿದ್ರೆ, ವೈಮನಸ್ಸುಗಳಿಂದ ಹಲವಾರು ರೀತಿಯ ಕೆಟ್ಟ ಪರಿಣಾಮಗಳು ಆಗಿದ್ದಾವೆ. ಕೆಲವೊಂದನ್ನು ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಕೊಲೆ, ದರೋಡೆ, ಈ ರೀತಿಯ ಹಲವಾರು ಸಣ್ಣ ವಿಷಯಕ್ಕೂ ಸಹ ಕೊಲೆ, ದರೋಡೆ ಆಗುತ್ತೆ. ಈ ಒಂದು ಗ್ರಾಮ ಪಂಚಾಯತಿ ಅಂತ ಬಂದಾಗೂ ಸಹ ಕೆಲವೊಬ್ಬರಲ್ಲಿ ವೈಮನಸ್ಸು ಮೂಡಿರುತ್ತೆ. ಅವ್ನು ಗೆದ್ದ, ನಾನು ಸೋತೆ, ಈ ರೀತಿಯ ಒಂದು ಹೊಟ್ಟೆ ಕಿಚ್ಚಿನ ಅನುಭವ ಇರುತ್ತೆ. ಆದ್ದರಿಂದ ಇವೆಲ್ಲ ಗ್ರಾಮ ಪಂಚಾಯತಿ ಒಂದು ಎಲೆಕ್ಷನ್ ಮುಗ್ದಿರೋದನ್ನ ಬಿಟ್ಟು ಅವರು ಸಹ ನಮ್ಮ ಜೊತೆ, ನಮ್ಮ ಊರಿನವ್ರೆ ಅಂತ ಅಂದ್ಕೊಂಡು ಅವರ ಜೊತೆ ನಮ್ಮೊಂದು ಗ್ರಾಮದ ಅಭಿವೃದ್ಧಿಯ ಹಾದಿಯಲ್ಲಿ ತಗೊಂಡು ಹೋಗಬೇಕು ಅಂತ ಒಂದು ನನ್ನ ಅನಿಸಿಕೆ. ಅದೇ ರೀತಿ ಚುನಾವಣೆಯಲ್ಲಿ ಯಾರೇ ಗೆದ್ದರೂ ಸಹ ಅವರು ಸಹ ನಮ್ಮೂರಿನವರೇ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಅವ್ರ ಜೊತೆ ಹಳ್ಳಿಗಳನ್ನು ಬೆಳೆಸಿ ಮತ್ತು ಹಳ್ಳಿಗಳನ್ನು ಉಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.